ರೇಣುಕಾದಿ ಆಚಾರ್ಯರು ಹಾಗೂ ಬಸವಾದಿ ಶಿವಶರಣರನ್ನು ಮನದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆಯನ್ನು ಮಾಡ್ತಾ ಈ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಗುರುಪೂರ್ಣಿಮೆಯ ಪ್ರಯುಕ್ತ ನಡೆಯತಕ್ಕಂಥ ಈ ಅಪೂರ್ವವಾದ ಕಾರ್ಯಕ್ರಮದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪರಗುರುಚರ ಮೂರ್ತಿಗಳೇ ಹಾಗೂ ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಅತ್ಯುತ್ತಮವಾಗಿ ತಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಯುವ ನಾಯಕರು ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶ್ರೀ ಸಮರ್ಥ ಶಾಮನೂರವರೇ, ದಾವಣಗೆರೆಯ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ, ಆತ್ಮೀಯರಾಗಿರ್ತಕ್ಕಂಥ ವಿಶ್ವನಾಥ್ ಹಿರೇಮಠ್ ಅವರೇ ಹಾಗೂ ಅತ್ಯುತ್ತಮವಾಗಿ ನಿಮ್ಮೆಲ್ಲರಿಗೂ ಕೂಡ ವೈದ್ಯಕೀಯ ಹಾಗೂ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕಂದ್ರಿ ಅವರೇ ಹಾಗೂ ಎಲ್ಲ ಸದ್ಭಕ್ತರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮುದ್ದು ವಿದ್ಯಾರ್ಥಿಗಳೇ, ಪೂಜ್ಯ ಜಗದ್ಗುರುಗಳು ಕೈಲಾಸ ಮಾನಸ ಯಾತ್ರೆಯನ್ನು ಮಾಡಿ ದಾವಣಗೆರೆಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಕೈಲಾಸ ಮಾನಸ ಯಾತ್ರೆಯ ಅನುಭವವನ್ನು ಹಂಚಿಕೊಂಡು ಆ ಮೂಲಕವಾಗಿ ನಮ್ಮಲ್ಲೂ ಕೂಡ ಆಧ್ಯಾತ್ಮಿಕತೆಯ ಸೆಲೆಯನ್ನು ತುಂಬಿದ್ದಾರೆ. ಬಹುಶಃ ಕೈಲಾಸ ಮಾನಸ ಯಾತ್ರೆಯನ್ನು ಪೂಜ್ಯರು ಮಾಡಿ ಇಲ್ಲಿಯೇ ಕೈಲಾಸವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ವೇದಿಕೆಯನ್ನು ನೋಡಿದಾಗ ಪೂಜ್ಯರ ಆಶೀರ್ವಚನ ಕೈಲಾಸ ಮಾನಸದಲ್ಲಿ ಏನು ಶಿವಸ್ವರೂಪಿಯಾಗಿ ಶಿವನ ಪ್ರತಿನಿಧಿಯಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಚನವನ್ನು ಮಾಡ್ತಾರೆ ಪೂಜ್ಯರಿದ್ದಾರೆ. ಇಲ್ಲಿವರೆಗೂ ಕೂಡ ಬಹಳಷ್ಟು ಭಕ್ತಿ ಭಾವದಿಂದ ಮಂತ್ರೋಚ್ಚಾರಣೆಯನ್ನು ಮಾಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ಕೂಡ ತಮ್ಮ ಪಠಣೆಯನ್ನು ಮಾಡಿದ್ದಾರೆ. ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತಿನಿಗೆ ತಕ್ಕ ಹಾಗೆ ಎಲ್ಲ ಸದ್ಭಕ್ತರು ಕೂಡ ಬಂದಿದೆ. ಬಹುಶಃ ಇದನ್ನೇ ನಾವು ಕೈಲಾಸ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಭಾವಿಸಿಕೊಳ್ಬಹುದಾಗಿದೆ. ಪೂಜ್ಯರ ಸಾನ್ನಿಧ್ಯವೇ ನಮಗೆ ಕೈಲಾಸ. ಪೂಜ್ಯರು ಸಾಕಷ್ಟು ಬಾರಿ ಎಲ್ಲ ದೇಶದ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಿ ಧರ್ಮ ಬೋಧನೆಯನ್ನು ಮಾಡುವುದರ ಜೊತೆಗೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಸಾಕಷ್ಟು ಸಾಮಾಜಿಕ ಪ್ರಜ್ಞೆಯನ್ನ, ಸಾಮಾಜಿಕ ಕಳಕಳಿಯನ್ನ, ಜೀವನದ ದಾರಿಯನ್ನ, ಜೀವನದ ಹಾದಿಯನ್ನ ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಕರುಣಿಸ್ತಾ ಇದ್ದಾರೆ. ಬಹುಶಃ ಅವರ ಈ ಕರುಣಾಮಯಿ ಹೃದಯಕ್ಕೆ, ಅವರ ಕರುಣಾಪೂರ್ಣವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ಸದಾ ನಾವು ಸ್ಮರಣೆಯನ್ನ ಮಾಡ್ತಾ ಅವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಪದೇ ಪದೇ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಈ ಕಾರ್ಯಕ್ರಮದ ದಾವಣಗೆರೆ ಕಾರ್ಯದರ್ಶಿಗಳು ಶ್ರೀ ಪ್ರಶಾಂತ್ ಅವರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬಹಳಷ್ಟು ಕೇಳ್ಕೊಂಡಿದ್ರು. ಶ್ರೀಶೈಲ ಮಠಕ್ಕೂ ನಮಗೂ ಬಹಳಷ್ಟು ಅನಿವಾರ್ಯವಾಗಿರ್ತಕ್ಕಂಥ ಸಂಬಂಧ. ಪೂಜ್ಯರ ಒಂದು ಆಶೀರ್ವಚನ, ಪೂಜ್ಯರ ಸಾನ್ನಿಧ್ಯ ನಮ್ಮೆಲ್ಲರಿಗೂ ಕೂಡ ಸದಾ ಸಿಕ್ಕಿರೋದ್ರಿಂದ ಇದೆಲ್ಲ ಭಾಗ್ಯ ನಮ್ದಾಗಿದೆ ಅಂತ ಹೇಳಿ ಹಾರೈಸ್ತಾ ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲೆಲ್ಲ ಸೇರಿ ಪೂಜ್ಯರ ಆಶೀರ್ವಚನವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಗುರುಪೂರ್ಣಿಮೆ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸ್ತೀನಿ. ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಂದೆ ಶ್ರೀ ಗಂಗಾಧರ ಸ್ವಾಮಿ ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರು ತಮ್ಮ ಮನದಾಳದ ಮಾತನ್ನು ಸರ್ ಒಂದು ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ಬನ್ನಿ ಸರ್. ಶ್ರೀ ಇನ್ನೊಬ್ಬ KS